ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ಸ್ ಅಗೇನ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಷನ್ ಸೀರೀಸ್. ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ. ಫಾರ್ ಎಕ್ಸಾಂಪಲ್ 2025 ಅಲ್ಲಿ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಕೊಟ್ಟಿದ್ದಾರೆ. ಸೊ ಇಂಡಿಯಾಗೆ ಫಾರ್ ದ ಫಸ್ಟ್ ಟೈಮ್ ಒಂದು ಇನ್ಸ್ಟಿಟ್ಯೂಷನ್ಗೆ ಸಿಕ್ಕಿದೆ. ಓಕೆ, ನೆಕ್ಸ್ಟ್ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ನ ಏನಂತ ಕರೀತಾರೆ? ಏಷ್ಯಾದು ನೋಬೆಲ್ ಪ್ರೈಸ್ ಅಂತ ಕರೀತಾರೆ. ಇಕ್ವಿವೆಲೆಂಟ್ ಟು ನೋಬೆಲ್ ಪ್ರೈಸ್ ಇನ್ ಏಷ್ಯಾ. ಓಕೆ, ನೆಕ್ಸ್ಟ್ ಭಾರತೀಯ ಡಿಜಿಟಲ್ ಸ್ಥಳ ವ್ಯವಸ್ಥೆ ಅಂತ ಕರಿತೀವಿ. ಇದು ಡಿಜಿ ಪಿನ್ ಅಂತ ಬರುತ್ತೆ. ಓಕೆ, ಡಿಜಿ ಪಿನ್ ಇದು ಯಾರು ಸ್ಟಾರ್ಟ್ ಮಾಡಿದ್ದಾರೆ? ಇಂಡಿಯನ್ ಪೋಸ್ಟ್ ಸ್ಟಾರ್ಟ್ ಮಾಡಿದೆ. ಓಕೆ, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂಡರ್-17 ವುಮೆನ್ಸ್ ಫುಟ್ಬಾಲ್ ಎಲ್ಲಿ ನಡೀತಿದ್ದು? ಭೂಟಾನಲ್ಲಿ ನಡೆದಿದೆ 2025 ಅಲ್ಲಿ. ಓಕೆ, ಇದು ಇಂಡಿಯಾ ವುಮನ್ ವಿನ್ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ನಾವಿಲ್ಲಿ ಪರ್ಪಲ್ ನೋಟಿಸ್ ಇಂಟರ್ಪೋಲ್ ಏನ್ ಮಾಡುತ್ತೆ? ಇಶ್ಯೂ ಮಾಡುತ್ತೆ. ಪರ್ಪಲ್ ನೋಟಿಸ್ನ ಇಶ್ಯೂ ಮಾಡುತ್ತೆ. ಸೊ ಯಾವ ಒಂದು ಕಾರಣಕ್ಕೆ ಇಶ್ಯೂ ಮಾಡುತ್ತೆ ನೋಡೋಣ. ನೆಕ್ಸ್ಟ್ ವೇರಿಯಸ್ ಕ್ಯಾಟಗರಿ ನೋಟಿಸಸ್ನ ನೋಡೋಣ. ವೇರಿಯಸ್ ಕಲರ್ಸ್ ಅಲ್ಲಿ ಇಂಟರ್ಪೋಲ್ ರಿಲೀಸ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಮಸ್ಕೋಪ್ ಇರೋ ಬುಡಕಟ್ಟು ಜನಾಂಗ ಬರ್ತಾರೆ, ಟ್ರೈಬ್ಸ್ ಬರ್ತಾರೆ. ಸೊ ಇವರು ಯಾವ ದೇಶದಲ್ಲಿ ಬರ್ತಾರೆ? ಓಕೆ, ನೆಕ್ಸ್ಟ್ ಇದ್ರದ್ದು ಇಂಪಾರ್ಟೆನ್ಸ್ ಇವಾಗ ನ್ಯೂಸ್ ಅಲ್ಲಿ ಹಾಕಿತ್ತು ಅಂತ ನೋಡೋಣ ನಾವು. ಓಕೆ, ಸೊ ಇವರು ವರ್ಲ್ಡ್ಸ್ ಲಾರ್ಜೆಸ್ಟ್ ಅನ್ಟಚ್ಡ್ ಟ್ರೈಬ್ಸ್ ಅಂತ ಕರೀತಾರೆ. ಅನ್ಟಚ್ ಟು ದಿ ನಾವೀಗ ಏನಂತ ಕರಿತೀವಿ ಈ ಸಿವಿಲೈಸೇಷನ್ಗೆ. ಓಕೆ, ಸೊ ಅವ್ರಿನ್ನೂ ನಾವು ಯಾವ ಒಂದು ಸಿವಿಲೈಸೇಷನ್ ನೋಡ್ತೀವಿ? ಸೊ ಹಂಟರ್ ಗ್ಯಾದರರ್ಸ್ ಆ ಒಂದು ಕಾನ್ಸೆಪ್ಟ್ ಅಲ್ಲಿ ನೋಡ್ತೀವಿ ಅವ್ರನ್ನ. ಓಕೆ, ನೆಕ್ಸ್ಟ್ ಮೇಳ ಪಟ್ ಉತ್ಸವ ಅಂತ ಬರುತ್ತೆ. ಓಕೆ, ಮೇಳ ಪಟ್ ಉತ್ಸವ ಅಂತ ಬರುತ್ತೆ, ಫೆಸ್ಟಿವಲ್ ಬರುತ್ತೆ. ಓಕೆ, ಇದು ಯಾವ ಸ್ಟೇಟ್ ಅಲ್ಲಿ ಬರುತ್ತೆ? ನೆಕ್ಸ್ಟ್ ಇದ್ರ ಸಿಗ್ನಿಫಿಕೆನ್ಸ್ ಏನು ನೋಡೋಣ ನಾವಿಲ್ಲಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಡಿಸ್ಕಷನ್. ವಿಚ್ ಇಂಡಿಯನ್ ಆರ್ಗನೈಸೇಷನ್ ವಾಸ್ ಆನರ್ಡ್ ವಿತ್ ದಿ 2025 ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಫಾರ್ ಇಟ್ಸ್ ವರ್ಕ್ ಇನ್ ಗರ್ಲ್ಸ್ ಎಜುಕೇಶನ್ ಇನ್ ರೂರಲ್ ಅಂಡ್ ಎಜುಕೇಶನಲಿ ಡಿಸ್ಅಡ್ವಾಂಟೇಜ್ಡ್ ಏರಿಯಾಸ್? ಗ್ರಾಮೀಣ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ಪ್ರದೇಶಗಳಲ್ಲಿ ಬಾಲಕಿಯರ ಶಿಕ್ಷಣಕ್ಕಾಗಿ ಮಾಡಿದ ಕೆಲಸಕ್ಕಾಗಿ ಯಾವ ಭಾರತೀಯ ಸಂಸ್ಥೆಗೆ 2025ರ ರಾಮನ್ ಮ್ಯಾಗ್ಸೆಸೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು? ಓಕೆ, ಸೊ ಯಾವ್ದಂತಂದ್ರೆ ಇಲ್ಲಿ ಫೌಂಡೇಶನ್ ಟು ಎಜುಕೇಟ್ ಗರ್ಲ್ಸ್ ಗ್ಲೋಬಲಿ, ಎಜುಕೇಟ್ ಗರ್ಲ್ಸ್ ಅಂತ, ಎಜುಕೇಟ್ ಗರ್ಲ್ಸ್ ಈ ಒಂದು ಇನ್ಸ್ಟಿಟ್ಯೂಷನ್ಗೆ 2025 ಅಲ್ಲಿ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಬಂದಿದೆ. ಓಕೆ, ಸೊ ನಾವು ನೋಡ್ತೀವಿ ಎಜುಕೇಟ್ ಗರ್ಲ್ಸ್. ಓಕೆ, ಇಲ್ಲಿ ಫಸ್ಟ್ ಇಂಡಿಯನ್ ಆರ್ಗನೈಸೇಷನ್, ಇದು ಒಂದು ಇನ್ಸ್ಟಿಟ್ಯೂಷನ್, ಫಸ್ಟ್ ಇಂಡಿಯನ್ ಆರ್ಗನೈಸೇಷನ್ ಆಗಲಿ ಒಂದು ಇನ್ಸ್ಟಿಟ್ಯೂಷನ್ ಆಗಲಿ ಈ ಅವಾರ್ಡ್ನ ತಗೊಂಡಿರೋದು. ಓಕೆ, ಈ ಒಂದು ಪ್ರೆಸ್ಟಿಜಿಯಸ್ ಅವಾರ್ಡ್. ಇದು ಏನು? ಈ ಒಂದು ಇನ್ಸ್ಟಿಟ್ಯೂಷನ್ ಆರ್ಗನೈಸೇಷನ್ ಏನ್ ಮಾಡುತ್ತೆ? ಇದು ಏನ್ ಮಾಡುತ್ತೆ ಅಂತಂದ್ರೆ ಮೊಬಿಲೈಸಿಂಗ್ ಕಮ್ಯುನಿಟೀಸ್ ಟು ಎಜುಕೇಟ್ ಔಟ್ ಆಫ್ ಸ್ಕೂಲ್ ಗರ್ಲ್ಸ್ ಇನ್ ರೂರಲ್ ಇಂಡಿಯಾ. ಇದೇನು ಎಜುಕೇಟ್ ಗರ್ಲ್ಸ್ ಆರ್ಗನೈಸೇಷನ್ ಸಂಸ್ಥೆ ಇದೆ, ಏನಂತಂದ್ರೆ ರೂರಲ್ ಏರಿಯಾದಲ್ಲಿ ಗರ್ಲ್ಸ್ ಎಜುಕೇಶನ್ ಮೇಲೆ ಕೆಲಸ ಮಾಡುತ್ತೆ. ಓಕೆ, ಲಿಟ್ರೇಸಿ ಇನ್ಕ್ರೀಸ್ ಮಾಡಕ್ಕೆ. ಓಕೆ, ಫಸ್ಟ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಇದು ಯಾರಿಂದ ಸ್ಟಾರ್ಟ್ ಆಗುತ್ತೆ? ಸಫೀನಾ ಹುಸೇನ್ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ 2007 ಅಲ್ಲಿ. ಓಕೆ, ರಾಜಸ್ಥಾನದಲ್ಲಿ ಸ್ಟಾರ್ಟ್ ಆಗುತ್ತೆ. ನಾವೀಗ ಏನ್ ನೋಡ್ತೀವಿ? ನಾವು ಸ್ಕಿಲ್ಡ್ ನ್ಯಾಷನಲಿ ಇಂಪ್ಯಾಕ್ಟಿಂಗ್ ಮಿಲಿಯನ್ಸ್. ಸೊ ನಾವು ಓವರ್ ಆಲ್ ಇಂಡಿಯಾದಲ್ಲಿ ಕೂಡ ಇದನ್ನೇ ಇಂಪ್ಯಾಕ್ಟ್ ನ ನೋಡ್ತೀವಿ ನಾವು. ಓಕೆ, ಸೊ ಏನ್ ನೋಡ್ತೀವಿ? ಅಲ್ಲೆಲ್ಲ ರೂರಲ್ ಏರಿಯಾದಲ್ಲಿ ಏನ್ ನೋಡ್ತೀವಿ ನಾವು? ಜೆಂಡರ್ ಬಯಾಸ್ನೆಸ್ ಇರುತ್ತೆ. ಓಕೆ, ಗರ್ಲ್ಸ್ಗೆ, ಹೆಣ್ಮಕ್ಳಿಗೆ ಎಜುಕೇಶನ್ ಸಿಗ್ತಾ ಇರಲ್ಲ. ಓಕೆ, ಎಜುಕೇಶನ್ ಸಿಗ್ತಾ ಇರಲ್ಲ. ಸೊ ಈ ಒಂದು ಸೆಕ್ಟರ್ ಅಲ್ಲಿ ಈ ಒಂದು ಆರ್ಗನೈಸೇಷನ್ ವರ್ಕ್ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಇಲ್ಲಿ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ನೋಡ್ತೀವಿ. ಮ್ಯಾಗ್ಸೆಸೆ ಅವಾರ್ಡ್, ಓಕೆ, ಏಷ್ಯಾಸ್ ಇಕ್ವಿವೆಲೆಂಟ್ ಫಾರ್ ನೋಬೆಲ್ ಪ್ರೈಸ್ ಅಂತ ಕರಿತೀವಿ ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ನ. ಓಕೆ, ಸೊ ಎಲ್ಲಿ ಇದನ್ನ ಕೊಡ್ತಾರೆ ಅಂತಂದ್ರೆ ಮನಿಲಾ, ಫಿಲಿಪೈನ್ಸ್ ಅಲ್ಲಿ ಇಯರ್ಲಿ ವರ್ಷಕ್ಕೊಂದ್ಸಲ ಮನಿಲಾ ಫಿಲಿಪೈನ್ ದೇಶದಲ್ಲಿ ಇದನ್ನ ಇಶ್ಯೂ ಮಾಡ್ತಾರೆ. ಓಕೆ, ರಾಮನ್ ಮ್ಯಾಗ್ಸೆಸೆ ಅವಾರ್ಡ್ ಇಷ್ಟು ಗೊತ್ತಿದ್ರೆ ಸಾಕು. ಈ ವರ್ಷ ಯಾರಿಗೆ ಸಿಕ್ಕಿದೆ, ಪರ್ಟಿಕ್ಯುಲರ್ಲಿ ಇಂಡಿಯಾದಲ್ಲಿ ಯಾರಿಗೆ ಸಿಕ್ಕಿದೆ? ಓಕೆ, ಈಗ ಒಂದು ಆರ್ಗನೈಸೇಷನ್ ಸಿಕ್ಕಿದೆ. ಓಕೆ, ಆ ಆರ್ಗನೈಸೇಷನ್ ಯಾವ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದೆ ಇಷ್ಟು ಗೊತ್ತಿದ್ರೆ ಸಾಕು ನಮಗೆ. ನೆಕ್ಸ್ಟ್ ಕ್ವಶನ್, ಇಂಡಿಯನ್ ಡಿಜಿಟಲ್ ಲೊಕೇಶನ್ ಸಿಸ್ಟಮ್ ಆಲ್ರೆಡಿ ನೋಡಿದ್ವಿ. ಓಕೆ, ಡಿಜಿಪಿನ್ ಅಂತ. ವಿಚ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಇಸ್ ಪಾರ್ಟ್ನರ್ಡ್ ವಿತ್ ಇಂಡಿಯಾ ಪೋಸ್ಟ್ ಫಾರ್ ಇಂಟಿಗ್ರೇಟಿಂಗ್ ಡಿಜಿಟಲ್ ಅಡ್ರೆಸ್ ಕೋಡ್ಸ್ ಇನ್ 2025? 2025ರಲ್ಲಿ ಡಿಜಿಟಲ್ ವಿಳಾಸ ಕೋಡ್ಗಳನ್ನು ಅಂದ್ರೆ ಡಿಜಿಪಿನ್ ಸಂಯೋಜಿಸಲು ಯಾವ ತಂತ್ರಜ್ಞಾನ ವೇದಿಕೆಯು ಇಂಡಿಯಾ ಪೋಸ್ಟ್ ನೊಂದಿಗೆ ಅಂದ್ರೆ ಪಾರ್ಟ್ನರ್ಶಿಪ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಆನ್ಸರ್ ಏನಂದ್ರೆ ಸಿ ಬರುತ್ತೆ. ಮ್ಯಾಪ್ ಮೈ ಇಂಡಿಯಾ ಮ್ಯಾಪಲ್ಸ್ ಅಂತ ಬರುತ್ತೆ. ಓಕೆ, ಇದ್ರ ಜೊತೆ ಏನ್ ಮಾಡಿದೆ ಇಂಡಿಯಾ ಪೋಸ್ಟ್ ಕೊಲಾಬ್ರೇಟ್ ಆಗಿ
ಇದ್ರ ಜೊತೆ ಕೊಲಾಬ್ರೇಟ್ ಆಗಿ ಓಕೆ ಏನ್ ಮಾಡ್ತಾ ಇದೆ ಡಿಜಿಪಿನ್ದು ಏನ್ ಮಾಡ್ತಾ ಇದೆ ಮ್ಯಾಪ್ ರೆಡಿ ಮಾಡ್ತಾ ಇದೆ, ಎಕ್ಸಾಕ್ಟ್ ಮ್ಯಾಪ್. ಓಕೆ ಇಲ್ಲಂತ ಕರಿತೀವಿ ಎಕ್ಸಾಕ್ಟ್ ಮ್ಯಾಪ್ ನ ರೆಡಿ ಮಾಡ್ತಾ ಇದೆ. ಓಕೆ ಇಲ್ಲಿ ನೋಡಬಹುದು ಈ ತರ ಪ್ರತಿಯೊಂದು ಫಸ್ಟ್ ಗೆ ನಾವು ಇಲ್ಲಿ ಈ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತ ನೋಡೋಣ. ಇಲ್ಲಿ ಮ್ಯಾಪ್ ಇಂಡಿಯಾ ಈ ಒಂದು ಪಾರ್ಟ್ನರ್ಶಿಪ್ ಆಗಿದ್ದಾರೆ ಯಾರ ಜೊತೆ, ಇಂಡಿಯನ್ ಪೋಸ್ಟ್ ಜೊತೆ. ಇದೇನ್ ಮಾಡುತ್ತೆ ಹಾಗಾದ್ರೆ ಈ ಒಂದು ಪ್ಲಾಟ್ಫಾರ್ಮ್ ಏನ್ ಮಾಡುತ್ತೆ, ಪ್ರೊವೈಡ್ಸ್ ಇಂಡಿಜಿನಸ್ ಡಿಜಿಟಲ್ ಮ್ಯಾಪ್ಸ್ ನ ಪ್ರೊವೈಡ್ ಮಾಡುತ್ತೆ ಇದು. ಓಕೆ ಅಂಡ್ ನ್ಯಾವಿಗೇಷನ್ ಸೊಲ್ಯೂಷನ್ಸ್ ಕೂಡ ಕೊಡುತ್ತೆ. ನೆಕ್ಸ್ಟ್ ಇದು ಯಾರ ಜೊತೆ ಪಾರ್ಟ್ನರ್ ಆಗಿದೆ ಅಲ್ಲಿ ನೋಡಿದ್ವಿ, ಫಾರ್ ದ ಡಿಜಿಪಿನ್ ಈ ಒಂದು ಕಾನ್ಸೆಪ್ಟ್ ಗೆ ಪಾರ್ಟ್ನರ್ಡ್ ವಿತ್ ಇಂಡಿಯನ್ ಪೋಸ್ಟ್ ನೋಡ್ತೀವಿ. ಓಕೆ ಇಂಡಿಯನ್ ಪೋಸ್ಟ್ ನೋಡ್ತೀವಿ. ಓಕೆ ಹಾಗಾದ್ರೆ ಇಲ್ಲಿ ಡಿಜಿಪಿನ್ ಯಾವ ತರ ವರ್ಕ್ ಆಗುತ್ತೆ ನೋಡೋಣ ನಾವು. ಡಿಜಿಪಿನ್ ಯಾವ ತರ ವರ್ಕ್ ಆಗುತ್ತೆ ನೋಡೋಣ. ಓಕೆ ಡಿಜಿಪಿನ್ ಅಂದ್ರೆ ಏನು ನೋಡೋಣ, ಹೌ ಡಿಜಿಪಿನ್ ವರ್ಕ್ಸ್. ಡಿಜಿಪಿನ್ ಅಂತಂದ್ರೆ ಏನು, ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್ ಅಂತ ಕರಿತೀವಿ. ಡಿಜಿಟಲ್ ಪೋಸ್ಟಲ್ ಇಂಡೆಕ್ಸ್ ನಂಬರ್, ಡಿಜಿಪಿನ್ ಲಾಂಗ್ ಫಾರ್ಮ್ ಕೇಳಿದ್ರೆ ಸಪೋಸ್ ಇದು ಕ್ವಶನ್ ಬಂದ್ರೆ. ನೆಕ್ಸ್ಟ್ ಇದು ಇಂಡಿಯಾಸ್ ನ್ಯೂ ಜಿಯೋ ಟ್ಯಾಗ್ಡ್ ಅಡ್ರೆಸಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಇದೇನು ಹೆಂಗಿರುತ್ತೆ, ಇದು ಜಿಯೋ ಟ್ಯಾಗ್ಡ್ ಇರುತ್ತೆ. ಜಿಯೋ ಟ್ಯಾಗ್ಡ್ ಅಂತಂದ್ರೆ ಲೊಕೇಶನ್ ಬೇಸ್ಡ್ ಇರುತ್ತೆ, ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಬೇಸ್ಡ್ ಇರುತ್ತೆ, ಲೊಕೇಶನ್ ಬೇಸ್ಡ್. ಈಗ ಹೆಂಗ GPS ವರ್ಕ್ ಆಗುತ್ತೆ ಆ ತರ ವರ್ಕ್ ಆಗುತ್ತೆ ಇದು. ಓಕೆ ಪ್ರೊವೈಡ್ಸ್ ಪ್ರಿಸೈಸ್ 10 ಕ್ಯಾರೆಕ್ಟರ್ ಅಲ್ಫಾನ್ಯೂಮರಿಕ್ ಕೋಡ್ ಇರುತ್ತೆ. ಎಷ್ಟಿರುತ್ತೆ ಇಲ್ಲಿ ಕೋಡ್, 10 ಅಲ್ಫಾಬೆಟಿಕ್ ನಂಬರ್ ಅಥವಾ ನ್ಯೂಮೆರಿಕ್ ಎರಡು. ಅಲ್ಫಾ ನ್ಯೂಮೆರಿಕ್ ಅಂತಂದ್ರೆ ಅಲ್ಫಾಬೆಟಿಕ್ ಇರುತ್ತೆ, ನ್ಯೂಮೆರಿಕ್ ಇರುತ್ತೆ. ಅಲ್ಫಾ ನ್ಯೂಮೆರಿಕ್ ಕೋಡ್ ಇರುತ್ತೆ. ನಾವೆಲ್ಲಿ ನೋಡ್ತೀವಿ 10 ನೋಡ್ತೀವಿ. ಓಕೆ ಫಾರ್ ಎವರಿ 4x4 ಮೀಟರ್ ಗ್ರಿಡ್ ಅಕ್ರಾಸ್ ದ ಕಂಟ್ರಿ. ಫಾರ್ ಎಕ್ಸಾಂಪಲ್ ನಾವಿಲ್ಲಿ ನೋಡ್ತೀವಿ ಇಂಡಿಯಾ. ಓಕೆ ರಫ್ ಡಯಾಗ್ರಾಮ್. ಓಕೆ ಸೊ ಇಂಡಿಯಾ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಈ ತರ ನೋಡ್ತೀವಿ. ಓಕೆ ನಾವಿಲ್ಲಿ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಕೂಡ ಬರುತ್ತೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಇಲ್ಲಿ ತನಕ ಬರುತ್ತೆ, ಇದು ನಾವು ಸಿ ಕನ್ಸಿಡರ್ ಮಾಡಿದಾಗ. ಓಕೆ ಸೊ ಇದನ್ನ ಪ್ರತಿಯೊಂದು ಕಡೆ ಏನ್ ಮಾಡ್ತಾರೆ, ಈ ತರ ಗ್ರಿಡ್ ಪ್ಯಾಟರ್ನ್ ಓಕೆ ಈ ತರ ಗ್ರಿಡ್ ಪ್ಯಾಟರ್ನ್ ಪ್ರತಿಯೊಂದು ಪ್ಲೇಸ್ಗೂ ಸಿಗುತ್ತೆ. ಈ ಗ್ರಿಡ್ ಪ್ಯಾಟರ್ನ್ ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ ಇಲ್ಲ ನೋಡ್ತೀವಿ ಪ್ರತಿಯೊಂದು 4x4 ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್, ಇದ್ರದ್ದು ಎಕ್ಸಾಕ್ಟ್ ಲೊಕೇಶನ್ಗೆ 10 ಕ್ಯಾರೆಕ್ಟರ್ಸ್ ಇರ್ತವೆ. ಇದ್ರದ್ದು ಬೇರೆ 10 ಕ್ಯಾರೆಕ್ಟರ್ಸ್ ಇರ್ತವೆ. ಅಲ್ಫಾ ನ್ಯೂಮರಿಕ್, ಆಲ್ಫಾಬೆಟಿಕಲ್ ವಿತ್ ನ್ಯೂಮರಿಕ್ ಎರಡು ಕೂಡಿರುತ್ತೆ, ಆಲ್ಫಾಬೆಟಿಕಲ್ ನ್ಯೂಮರಿಕ್. ಸೊ ಇದ್ರದ್ದು ಬೇರೆ ಇರುತ್ತೆ, ಇದ್ರದ್ದು ಬೇರೆ ಇರುತ್ತೆ. ಸೊ ಹಿಂಗಾಗಿ ಎಕ್ಸಾಕ್ಟ್ ಇದೇ ಒಂದು ಲೊಕೇಶನ್ ಗೊತ್ತಾಗುತ್ತೆ ಇವಾಗ. ಓಕೆ ಸೊ ಟ್ರೆಡಿಷನಲಿ ನೋಡ್ತೀವಿ ನಾವು, ಟ್ರೆಡಿಷನಲ್ ಸಿಸ್ಟಮ್ ಇಂಡಿಯನ್ ಪೋಸ್ಟ್ದು ಟ್ರೆಡಿಷನಲಿ ಏನಿರುತ್ತಿತ್ತು, ಟ್ರೆಡಿಷನಲಿ ನಾವೇ ನೋಡ್ತೀವಿ 6 ನಂಬರ್ಸ್ ಇರ್ತಿತ್ತು, 6 ನಂಬರ್ಸ್ ಯೂಸ್ ಮಾಡ್ತಿದ್ರು. ಓಕೆ 6 ನಂಬರ್ಸ್ ಇರ್ತಿತ್ತು. ಅದ್ರ ಜೊತೆಗೆ ನಾವೇನ್ ಹೇಳ್ಬೇಕಾಗ್ತಿತ್ತು, ನೇಬರ್ಹುಡ್, ಯಾವ್ದಾದ್ರು ಲ್ಯಾಂಡ್ ಮಾರ್ಕ್ ಇದೆಲ್ಲ ಹೇಳ್ಬೇಕಾಗ್ತಿತ್ತು ಪೋಸ್ಟಲ್ ಸಿಸ್ಟಮ್ ಅಲ್ಲಿ. ಬಟ್ ಇವಾಗ ಹಂಗಿಲ್ಲ. ಈ ಡಿಜಿಪಿನ್ ಯಾವ ತರ ವರ್ಕ್ ಆಗುತ್ತೆ ಇವಾಗ ಅಲ್ಲಿ ನೋಡಿ, ಡೆವಲಪ್ಡ್ ಬೈ ಯಾರು ಡೆವಲಪ್ ಮಾಡಿದ್ದಾರೆ, ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಡೆವಲಪ್ ಮಾಡಿದೆ. ಯಾರ ಜೊತೆ ಕೊಲಾಬ್ರೇಷನ್ ಆಗಿ IIT ಹೈದರಾಬಾದ್. ಡಿಜಿಪಿನ್ ಸಪೋಸ್ ಯಾರು ಡೆವಲಪ್ ಮಾಡಿದಾರೆ ಅಂತ ಕ್ವಶನ್ ಬಂದ್ರೆ ಇಂಡಿಯನ್ ಪೋಸ್ಟ್ IIT ಹೈದರಾಬಾದ್. ಓಕೆ ಇಲ್ಲಿ ಇಷ್ಟು ಗೊತ್ತಿರಬೇಕು. ಅದ್ರ ಜೊತೆಗೆ ಇನ್ನೊಂದು ಕೊಲಾಬ್ರೇಷನ್ ನೋಡ್ತೀವಿ, ಇಸ್ರೋಸ್ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಕೂಡ. ಸೊ ಇಸ್ರೋ ಜೊತೆ ಕೂಡ ಏನು ನೋಡ್ತೀವಿ, ಕೊಲಾಬ್ರೇಷನ್ ನೋಡ್ತೀವಿ. ಓಕೆ ಈ ಡಿಸೈನ್ ಟು ಡಿಜಿಟೈಸ್ ಅಡ್ರೆಸಸ್. ನಾ ಆಲ್ರೆಡಿ ಹೇಳಿದೆ ಪ್ರತಿಯೊಂದು ಅಡ್ರೆಸ್ ಯಾವ ತರ ನೇಮಿಂಗ್ ಮಾಡ್ತಾರೆ ಅಂತೇಳಿ. ಇಂಪ್ರೂವ್ ಲಾಜಿಸ್ಟಿಕ್ಸ್, ಎನ್ಹಾನ್ಸ್ ಸರ್ವಿಸ್ ಡೆಲಿವರಿ. ಈಗ ಎಕ್ಸಾಕ್ಟ್ ಆಗಿ ಸಪೋಸ್ ಈ ಒಂದು ಗ್ರಿಡ್ ಎಕ್ಸಾಕ್ಟ್ ಆಗಿ ನಮ್ಗೆ ಲೊಕೇಶನ್ ಗೊತ್ತಾದ್ರೆ, ಈ ಒಂದು ಗ್ರಿಡ್ 4x4 ಮೀಟರ್ ಎಕ್ಸಾಕ್ಟ್ ಆಗಿ ಲೊಕೇಶನ್ ಗೊತ್ತಾಗಿದ್ರೆ 4x4 ಮೀಟರ್ ಬೈ 4 ಮೀಟರ್. ನೆಕ್ಸ್ಟ್ ಈ 4 ಮೀಟರ್ದು. ಸೊ ಈಗ ನಮ್ಗೆ ಏನಾಗುತ್ತೆ, ಡೆಲಿವರಿ ತುಂಬಾ ಈಸಿ ಆಗುತ್ತೆ. ಓಕೆ ಎಕ್ಸಾಕ್ಟ್ ಆಗಿ ಡೆಲಿವರಿ, ಫಾಸ್ಟ್ ಡೆಲಿವರಿ ಆಗ್ಬೋದು. ಸರ್ವಿಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇದಕ್ಕೋಸ್ಕರ ಇಲ್ಲಿ ಏನ್ ಬೇಕಾಗುತ್ತೆ, ಡಿಜಿಟಲ್ ಮ್ಯಾಪ್ಸ್ ಬೇಕು. ಸೊ ಈ ಡಿಜಿಟಲ್ ಮ್ಯಾಪ್ಸ್ ಯಾವ್ದು ಪ್ರೊವೈಡ್ ಮಾಡುತ್ತೆ ಇವಾಗ ನಾವಿಲ್ಲಿ ನೋಡಿದ್ವಿ, ಇದು ಮ್ಯಾಪ್ ಮೈ ಇಂಡಿಯಾ ಇದು ಪ್ರೊವೈಡ್ ಮಾಡುತ್ತೆ. ಓಕೆ ಸೊ ಇಲ್ಲಿ ಈ ಕಾನ್ಸೆಪ್ಟ್ ಬಗ್ಗೆ ಇಲ್ಲಿ ನಮಗೆ ಇಷ್ಟು ಗೊತ್ತಿದ್ರೆ ಸಾಕು, ಇಲ್ಲಿ ಮುಟ್ಟದೆ. ನೆಕ್ಸ್ಟ್ ಕಾನ್ಸೆಪ್ಟ್, ನೆಕ್ಸ್ಟ್ ಕ್ವಶನ್. ಸ್ಪೋರ್ಟ್ಸ್ ಅಲ್ಲಿ ಸೌತ್ ಏಷ್ಯಾ ಫುಟ್ಬಾಲ್ ಫೆಡರೇಷನ್ ಅಂಡರ್ 17 ವುಮೆನ್ಸ್ ಫುಟ್ಬಾಲ್. ಓಕೆ ವಿಚ್ ಕಂಟ್ರಿ ಡಿಡ್ ಇಂಡಿಯಾ ಡಿಫೀಟ್ ಟು ಕ್ಲೇಮ್ 2025 SFFF ಅಂಡರ್ 17 ವುಮೆನ್ಸ್ ಚಾಂಪಿಯನ್ಶಿಪ್ ಟೈಟಲ್. 2025 ಇದೇನು ಮಹಿಳಾ ಚಾಂಪಿಯನ್ಶಿಪ್ ಪ್ರಶಸ್ತಿಯನ್ನು ಭಾರತ ಯಾವ ದೇಶವನ್ನು ಸೋಲಿಸಿ ಈ ಒಂದು ಪ್ರಶಸ್ತಿ ಪಡೆಯಿತು ಅಂತ ಇದೆ. ಓಕೆ ಇಲ್ಲಿ ಆನ್ಸರ್ ಏನಂದ್ರೆ ನೇಪಾಳ್. ಸೊ ಇಂಡಿಯಾ ಏನ್ ಮಾಡುತ್ತೆ, ನೇಪಾಳ್ 5-0ಗೆ ಡಿಫೀಟ್ ಮಾಡಿ
ಈ ಚಾಂಪಿಯನ್‌ಶಿಪ್‌ನ ವಿನ್ ಆಗಿದೆ. ಓಕೆ. ಇಲ್ಲಿ ಆಕ್ಚುಲಿ ಲಾಸ್ಟ್ ಬಾಂಗ್ಲಾದೇಶ್ ಜೊತೆ ಏನಾಗುತ್ತೆ ಇಂಡಿಯಾ ಏನಾಗುತ್ತೆ ಸೋಲುತ್ತೆ. ದಿಸ್ ಇಸ್ ದ ಒನ್ ಮ್ಯಾಚ್ ಇಂಡಿಯಾ ಲಾಸ್ಟ್ ಟು ಬಾಂಗ್ಲಾದೇಶ್. ಬಟ್ ಓವರ್ ಆಲ್ ಇದು ಒಂದು ಚಾಂಪಿಯನ್‌ಶಿಪ್ ಏನ್ ಮಾಡುತ್ತೆ ಇಂಡಿಯಾನೇ ವಿನ್ ಆಗಿದೆ. ಓಕೆ. ಇಂಡಿಯಾ ಡಿಫೀಟೆಡ್ ನೇಪಾಳ್ ಆನ್ ದೇರ್ ಹೋಮ್. ಏನಾಗಿದೆ ಇಲ್ಲಿ ನೇಪಾಳ್ ಟು ಕ್ಲೇಮ್ ದ ಚಾಂಪಿಯನ್‌ಶಿಪ್. ಸೊ ಈ ಒಂದು ಓವರ್ ಆಲ್ ಟೂರ್ನಮೆಂಟ್ ಯಾರು ಹೋಸ್ಟ್ ಮಾಡಿದ್ರು ಇದನ್ನ SAFF 17 ಓವರ್ ಆಲ್ ಟೂರ್ನಮೆಂಟ್ 2025 ಅಂಡರ್ 17 ಚಾಂಪಿಯನ್‌ಶಿಪ್ ವುಮೆನ್ ಚಾಂಪಿಯನ್‌ಶಿಪ್‌ನ ಸೊ ಎಲ್ಲಿ ನಡೀತಿದ್ವು ಅಂತಂದ್ರೆ ಆಗಸ್ಟ್ ಅಲ್ಲಿ ನಡೆಯುತ್ತೆ. ಆಗಸ್ಟ್ 2025 ಸೊ ಭೂಟಾನಲ್ಲಿ ನಡೆಯುತ್ತೆ. ಓಕೆ. ಇಲ್ಲಿ ವೇಣು ಗೊತ್ತಿದ್ರೆ ಸಾಕು. ವೇಣು ಜಾಸ್ತಿ ಕೇಳಲ್ಲ, ಎಲ್ಲಿ ನಡೀತಾ ಅಂತ ಕೇಳೋದು ಜಾಸ್ತಿ. ಸೊ ಈ ಚಾಂಪಿಯನ್‌ಶಿಪ್ ಯಾರು ವಿನ್ ಆದ್ರು ಅಂತಾನೆ ಕೇಳ್ತಾರೆ ಜಾಸ್ತಿ. ಓಕೆ. ಇಲ್ಲಿ ಇಷ್ಟು ಗೊತ್ತಿದ್ರೆ ಸಾಕು. ಡೈರೆಕ್ಟ್ ಕ್ವಶನ್ ಇದು. ಓಕೆ. ಸೊ ನೆಕ್ಸ್ಟ್ ಕ್ವಶನ್, ಪರ್ಪಲ್ ನೋಟಿಸ್ ಇಂಟರ್ಪೋಲ್. ದ ಇಂಟರ್ಪೋಲ್ ಪರ್ಪಲ್ ನೋಟಿಸ್ ಇಸ್ ಇಶ್ಯೂಡ್ ಟು. ಇಂಟರ್ಪೋಲ್ ಪರ್ಪಲ್ ನೋಟಿಸ್ ಅನ್ನು ಸೊ ಯಾವುದಕ್ಕೆ ನೀಡಲಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ. ಆನ್ಸರ್ ಏನಂದ್ರೆ ಪ್ರೊವೈಡ್ ಮೋಡಸ್ ಆಫ್ರೆಂಡಿ ಟೂಲ್ಸ್ ಮತ್ತೆ ಮೆಥಡ್ಸ್ ಯೂಸ್ಡ್ ಬೈ ಕ್ರಿಮಿನಲ್ಸ್. ಅಪರಾಧಿಗಳು ಬಳಸುವ ಕಾರ್ಯವಿಧಾನ, ಪರಿಕರಗಳು ಮತ್ತೆ ವಿಧಾನಗಳನ್ನ ಏನ್ ಮಾಡುತ್ತೆ ಇದರಲ್ಲಿ ತೋರಿಸುತ್ತೆ. ಓಕೆ. ಇಂಟರ್ಪೋಲ್ ಪರ್ಪಲ್ ನೋಟಿಸ್. ಸೊ ಪರ್ಪಲ್ ನೋಟಿಸ್ ಯೂಶುವಲಿ ಏನ್ ಮಾಡುತ್ತೆ ಇದು ಮೆಥಡ್ಸ್ ಅಂಡ್ ಟೂಲ್ಸ್ ಕ್ರಿಮಿನಲ್ಸ್ ಯಾವ ತರ ಯೂಸ್ ಮಾಡ್ತಿದ್ದಾರೆ. ಸೊ ಮೋಡ್ಸ್ ಯಾವ ತರ ಇದೆ, ಅವ್ರದ್ದು ಆಪರೇಷನ್ ಯಾವ ತರ ಇದೆ, ಕ್ರಿಮಿನಲ್ಸ್ ಸೊ ಯಾವ ತರ ಆಪರೇಷನ್ ಮಾಡ್ತಾ ಇದ್ದಾರೆ ಅದನ್ನ ಈ ನೋಟಿಸ್ ಅಲ್ಲಿ ಹೇಳಲಾಗುತ್ತೆ. ಓಕೆ. ನೆಕ್ಸ್ಟ್ ಇಂಡಿಯಾದಲ್ಲಿ ಇಂಟರ್ಪೋಲ್ ಇದೆಯಲ್ಲ, ಇಂಟರ್ಪೋಲ್ಗೆ ಸೊ ಇದ್ರದ್ದು ಏಜೆಂಟ್ ಆಗಿ ಅಂದ್ರೆ ಇದಕ್ಕೆ ಹೆಲ್ಪ್ ಮಾಡ್ತೀವಿ. ಯಾವ ಒಂದು ಏಜೆನ್ಸಿ ಹೆಲ್ಪ್ ಮಾಡುತ್ತೆ ಅಂತಂದ್ರೆ ನಾವೇನ್ ನೋಡ್ತೀವಿ, ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ನೋಡ್ತೀವಿ, CBI. ಓಕೆ. ಸೊ ನೆಕ್ಸ್ಟ್ ಇದ್ರ ಹೆಡ್ ಕ್ವಾರ್ಟರ್ಸ್ ನೋಡ್ತೀವಿ, ಲಿಯನ್ ಫ್ರಾನ್ಸ್ ಅಲ್ಲಿ ಬರುತ್ತೆ. ಲಿಯನ್ ಫ್ರಾನ್ಸ್ ಅಲ್ಲಿ ಇದ್ರ ಹೆಡ್ ಕ್ವಾರ್ಟರ್ಸ್ ನೋಡ್ತೀವಿ. ಯಾವುದು ಇಂಟರ್ಪೋಲ್ ಹೆಡ್ ಕ್ವಾರ್ಟರ್ಸ್. ಸೊ ಫೌಂಡೆಡ್ ಇನ್ 1923 ನೋಡ್ತೀವಿ, ಬಹಳ ಓಲ್ಡೆಸ್ಟ್ ಇದೆ ಇದು. 1923 ಅಲ್ಲಿ ಮೆಂಬರ್ಶಿಪ್ ನೋಡ್ತೀವಿ. ಮೆಂಬರ್ಶಿಪ್ ಇಂಪಾರ್ಟೆಂಟ್ ಅಲ್ಲ. ನೆಕ್ಸ್ಟ್ ವೇರಿಯಸ್ ನಾವು ರೆಡ್ ನೋಟಿಸ್ ನೋಡ್ತೀವಿ. ವೇರಿಯಸ್ ನೋಟಿಸಸ್ ನೋಡ್ತೀವಿ. ಇಲ್ಲಿ ಬೇರೆ ನೋಟಿಸ್, ಯಾವ ಕಲರ್ ನೋಟಿಸ್ ನೋಡ್ತೀವಿ. ಫಸ್ಟ್ ರೆಡ್ ನೋಟಿಸ್ ಯಾವುದಕ್ಕೆ ಇಶ್ಯೂ ಮಾಡ್ತಾರೆ, ಇಲ್ಲಿ ಏನ್ ಮಾಡ್ತಾರೆ ಅಗೇನ್ಸ್ಟ್ ಇಂಡಿವಿಜುವಲ್ಸ್ ಇದನ್ನ ಮಾಡ್ತಾರೆ, ಇಶ್ಯೂ ಮಾಡ್ತಾರೆ. ಲೊಕೇಟ್ಸ್ ಇಂಡಿವಿಜುವಲ್ಸ್ ಸಾಟ್ ಫಾರ್ ಪ್ರೊಸಿಕ್ಯೂಷನ್ ಆರ್ ಟು ಸರ್ವ್ ಸೆಂಟೆನ್ಸ್. ಸೊ ಈಗ ಫಾರ್ ಎಕ್ಸಾಂಪಲ್ ಕಂಟ್ರಿ ಎ ಅಂತಂದ್ರೆ ಇನ್ನೊಂದು ಕಂಟ್ರಿ ಬಿ. ಸೊ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಇರ್ತಾನೆ ಇವು ಏನು ಅಕ್ಯೂಸ್ಡ್. ಸೊ ಅದರಿಂದ ಏನ್ ಮಾಡ್ತಾರೆ ಇಂಟರ್ಪೋಲ್ಗೆ ಎರಡೂ ದೇಶಕ್ಕೆ ಬೇಕಾದ್ರೆ ಸೊ ಏನಾಗುತ್ತೆ ಇಂಟರ್ಪೋಲ್ ನೋಟಿಸ್ ರೆಡ್ ನೋಟಿಸ್ ರಿಲೀಸ್ ಮಾಡುತ್ತೆ ಅಗೇನ್ಸ್ಟ್ ಈ ಒಂದು ಪರ್ಸನ್, ಈ ಒಂದು ವ್ಯಕ್ತಿಗೆ ವಿರುದ್ಧ. ಓಕೆ. ಅಷ್ಟೇ. ಲೊಕೇಟ್ಸ್ ಏನು ಇಂಡಿವಿಜುವಲ್ಸ್ ಸಾಟ್ ಫಾರ್ ಪ್ರೊಸಿಕ್ಯೂಷನ್. ನೆಕ್ಸ್ಟ್ ಯೆಲ್ಲೋ ನೋಟಿಸ್ ರಿಲೀಸ್ ಮಾಡ್ತಾರೆ, ಅಸಿಸ್ಟ್ ಇನ್ ಫೈಂಡಿಂಗ್ ಮಿಸ್ಸಿಂಗ್ ಪರ್ಸನ್ಸ್. ಯೆಲ್ಲೋ ನೋಟಿಸ್ ಮಿಸ್ಸಿಂಗ್ ಪರ್ಸನ್ಸ್. ಬ್ಲೂ ನೋಟಿಸ್ collects further information on individuals involved in criminal investigations. ಫರ್ದರ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಬ್ಲೂ ನೋಟಿಸ್. ಬ್ಲಾಕ್ ನೋಟಿಸ್ ಗ್ಯಾದರ್ಸ್ ಇನ್ಫಾರ್ಮೇಶನ್ ಆನ್ ಅನ್ಐಡೆಂಟಿಫೈಡ್ ಬಾಡೀಸ್. ಇಂಟರ್ನ್ಯಾಷನಲಿ ಅನ್ಐಡೆಂಟಿಫೈಡ್ ಬಾಡೀಸ್ ಇರುತ್ತೆ, ಅದರದ್ದು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋದು ಬ್ಲಾಕ್ ನೋಟಿಸ್. ನಾವಿಲ್ಲಿ ನೆಕ್ಸ್ಟ್ ನೋಡ್ತೀವಿ ಗ್ರೀನ್ ನೋಟಿಸ್ ಬರುತ್ತೆ, ವಾರ್ನ್ಸ್ ಆಫ್ ಪರ್ಸನ್ಸ್ ಕ್ರಿಮಿನಲ್ ಆಕ್ಟಿವಿಟೀಸ್. ಏನಾದ್ರು ಇದ್ರೆ ಅದಕ್ಕೆ ವಾರ್ನಿಂಗ್ ಇಶ್ಯೂ ಮಾಡುತ್ತೆ. ಕ್ರಿಮಿನಲ್ ಆಕ್ಟಿವಿಟೀಸ್ ಈ ತರ ಇದೆ ನಿಮ್ದು ಅಂತೇಳಿ ವಾರ್ನಿಂಗ್ ನೋಟಿಸ್ ಕೊಡ್ತಾರೆ. ನೆಕ್ಸ್ಟ್ ಆರೆಂಜ್ ನೋಟಿಸ್ ಕೊಡ್ತಾರೆ, ಅಲರ್ಟ್ಸ್ ಅಬೌಟ್ ಪೊಟೆನ್ಷಿಯಲ್ ಥ್ರೆಟ್ಸ್ ಫ್ರಮ್ ಡೇಂಜರಸ್ ಮಟೀರಿಯಲ್ಸ್, ಇವೆಂಟ್ಸ್, ಪರ್ಸನ್ಸ್. ಇಲ್ಲಿ ಪರ್ಪಲ್ ನೋಟಿಸ್ ಬರುತ್ತೆ. ಆಲ್ರೆಡಿ ನಾವು ನೋಡಿದ್ವಿ ಯಾವ ತರ ಕ್ರಿಮಿನಲ್ಸ್ ವರ್ಕ್ ಮಾಡ್ತಾರೆ, ಅವ್ರದ್ದು ಮೆಥಡ್ಸ್ ಏನು, ಟೆಕ್ನಿಕ್ಸ್ ಏನು, ಅವ್ರ ಡಿವೈಸ್ ಯಾವ್ದು ಯೂಸ್ ಮಾಡ್ತಾರೆ, ಅದೆಲ್ಲ ಪರ್ಪಲ್ ನೋಟಿಸ್ ಅಲ್ಲಿ ಬರುತ್ತೆ. ನೆಕ್ಸ್ಟ್ ಸಿಲ್ವರ್ ನೋಟಿಸ್, ಇದೊಂದು 2025 ಲಾಂಚ್ ಮಾಡಿದ್ದಾರೆ. ಇದನ್ನ ಇವಾಗ ಇದು ಇಂಪಾರ್ಟೆಂಟ್ ಆಗುತ್ತೆ. ಸಿಲ್ವರ್ ನೋಟಿಸ್ ಲಾಂಚ್ ಇನ್ 2025. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ ಇದು ಎಕ್ಸಾಮ್ ಪರ್ಪಸ್. ದಿಸ್ ನೋಟಿಸ್ ಇಸ್ ಯೂಸ್ಡ್ ಟು ಐಡೆಂಟಿಫೈ ಅಂಡ್ ಟ್ರೇಸ್ ಕ್ರಿಮಿನಲ್ ಅಸೆಟ್ಸ್. ಕ್ರಿಮಿನಲೈಸೇಷನ್ ಇಂದ ಏನು ಅಸೆಟ್ಸ್ ಮಾಡಿರ್ತಾರೆ ಸೊ ಅದನ್ನ ಟ್ರೇಸ್ ಮಾಡೋದು, ಐಡೆಂಟಿಫೈ ಮಾಡೋದು ಯಾವುದು ಸಿಲ್ವರ್ ನೋಟಿಸ್ ಮಾಡುತ್ತೆ. ಓಕೆ. ಸೊ ಇಲ್ಲಿ ಎಲ್ಲ ನೋಟಿಸ್ ಇಂಪಾರ್ಟೆಂಟ್ ಅಲ್ಲ. ರೆಡ್ ನೋಟಿಸ್ ಯೂಶುವಲ್ ಆಗಿ ಎಕ್ಸಾಮ್ಗೆ ಬರುತ್ತೆ. ರೆಡ್ ನೋಟಿಸ್ ಆಗಲಿ ಬ್ಲ್ಯಾಕ್ ನೋಟಿಸ್ ಆಗಲಿ ಆಲ್ರೆಡಿ ನೋಡಿದ್ವಿ. ಪರ್ಪಲ್ ನೋಟಿಸ್, ಇವಾಗ ಸಿಲ್ವರ್ ನೋಟಿಸ್ ಇದು 2025 ಇನ್ಕ್ಲೂಡ್ ಆಗಿದೆ. ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ. ಸೊ ವಿಲ್ ಮೂವ್ ಟು ನೆಕ್ಸ್ಟ್ ಕ್ವಶನ್. ಸೊ ಮಾಶೋಪಿರೋ ನಾವು ನೋಡಿದ್ವಿ. ಮಾಸ್ಕೋಪಿರೋ ಬುಡಕಟ್ಟು ಜನಾಂಗ. ಸೊ ಮಾಶೋಪಿರೋ ಟ್ರೈಬ್ ಲಿವ್ಸ್ ನಿಯರ್ ವಿಚ್ ರಿವರ್ ಇನ್ ಪೆರು. ಸೊ ಪೆರು ಅಂತ ಆಲ್ರೆಡಿ ಹೇಳ್ತಿದ್ದಾರೆ ಈ ಒಂದು ದೇಶದಲ್ಲಿ. ಪೆರು ಎಲ್ಲಿ ಬರುತ್ತೆ, ಸೌತ್ ಅಮೆರಿಕಾದಲ್ಲಿ ಬರುತ್ತೆ. ಓಕೆ. ಮಾಸ್ಕೋಪಿರೋ ಪೆರುವಿನ ಯಾವ ನದಿಯ ಬಳಿ ವಾಸಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಜನಾಂಗ ವಾಸಿಸುತ್ತಾರೆ. ಓಕೆ. ಸೊ ಇಲ್ಲಿ ಯಾವ ನದಿ ಅಂತಂದ್ರೆ ಲಾಸ್ ಪಿದಾರಿಸ್ ರಿವರ್ ಅಂತ ಬರುತ್ತೆ. ಲಾಸ್ ಇದ್ರಾಸ್ ರಿವರ್ ಅಂತ ಬರುತ್ತೆ. ಓಕೆ.
ನಾವಿಲ್ಲಿ ನೋಡ್ತೀವಿ ಇವ್ರು ಏನಂತಂದ್ರೆ ಈ ಒಂದು ಟ್ರೈಬು ಮಸ್ಕೋಫಿರೋ ಟ್ರೈಬು ಆರ್ ಒನ್ ಆಫ್ ದ ವರ್ಲ್ಡ್ಸ್ ಲಾರ್ಜೆಸ್ಟ್ ಅನ್ಟಚ್ಡ್ ಟ್ರೈಬ್ಸ್ ಅಂತ ಬರ್ತಾರೆ. ಇವರು ಮೇನ್ ಸೊಸೈಟಿಗೆ ಟಚ್ ಆಗಿಲ್ಲ ಇವರು. ಅವ್ರದೇ ಆದಂತ ಕಲ್ಚರ್ ಅವ್ರು ಮೇಂಟೈನ್ ಮಾಡ್ತಾ ಇದ್ದಾರೆ. ಇವಾಗ್ಲೂ ಕೂಡ ನೊಮ್ಯಾಡಿಕ್ ಹಂಟರ್ ಗ್ಯಾದರರ್ ಇದೇ ಒಂದು ಲೈಫ್‌ನ ಲೀವ್ ಮಾಡ್ತಾರೆ ಇವರು. ಓಕೆ ಜೀವಿಸ್ತಾರೆ. ಸೊ ಏನಂತಂದ್ರೆ ಇವರು ರಿಮೋಟ್ ರೀಜನ್ಸ್ ಆಫ್ ಅಮೆಜಾನ್ ರೈನ್ ಫಾರೆಸ್ಟ್ ಇನ್ ಸದರ್ನ್ ಪೆರು. ಅಮೆಜಾನ್ ರಿವರ್ ಅಲ್ಲ, ಅಮೆಜಾನ್ ಫಾರೆಸ್ಟ್ ಅಲ್ಲಿ ಇವರು ಕಂಡು ಬರ್ತಾರೆ. ಓಕೆ, ಸೊ ಇಂಡಿಜಿನಸ್ ನೊಮ್ಯಾಡಿಕ್ ಹಂಟರ್ ಗ್ಯಾದರರ್ಸ್ ಇವರು. ಓಕೆ, ಸೊ ನೆಕ್ಸ್ಟ್ ಯಾವ ದೇಶ? ಪೆರು. ಸೊ ಪೆರುದಲ್ಲಿ ಇದು ಅಮೆಜಾನ್ ಫಾರೆಸ್ಟ್ ಸದರ್ನ್ ಅಮೆಜಾನ್ ಫಾರೆಸ್ಟ್ ಬರುತ್ತೆ. ಓಕೆ, ಸೊ ಅಲ್ಲಿ ಇವ್ರದ್ದು ಏನ್ ನೋಡ್ತೀವಿ, ಲೊಕೇಶನ್ ನೋಡ್ತೀವಿ ನಾವು. ಓಕೆ, ಸೊ ರಿಸೈಡ್ ಇನ್ ನಾವು ಇದು ರಿವರ್ ಕೂಡ ನೋಡಿದ್ವಿ. ಈ ನ್ಯಾಷನಲ್ ಪಾರ್ಕ್ ರಿವರ್ ಕೂಡ ನೋಡಿದ್ವಿ. ಯಾವ ರಿವರು? ಸೊ ಲಾಸ್ ಫಿದ್ರಾಸ್ ರಿವರ್ ಅಂತ ನೋಡಿದ್ವಿ. ಇಲ್ಲಿ ಇಂಪಾರ್ಟೆಂಟ್ ಏನು? ಇದೊಂದು ಟ್ರೈಬ್ ಇಂಪಾರ್ಟೆಂಟು. ಈ ಟ್ರೈಬ್ ಇಂಪಾರ್ಟೆಂಟು. ನೆಕ್ಸ್ಟ್ ಯಾವ ದೇಶ, ಕಂಟ್ರಿ ಇಂಪಾರ್ಟೆಂಟು, ಅಥವಾ ನಮಗೆ ಕಾಂಟಿನೆಂಟೇ ಕೇಳ್ಬಿಡ್ತಾರೆ, ಸೌತ್ ಅಮೆರಿಕಾ ಕಾಂಟಿನೆಂಟು. ನೆಕ್ಸ್ಟು ರೀಸನ್ ಕೇಳ್ತಾರೆ, ಯಾವ ಒಂದು ರೀಸನ್ ಅಲ್ಲಿ ಬರುತ್ತೆ ಅಂತೇಳಿ. ಸೊ ಅಮೆಜಾನ್ ರೈನ್ ಫಾರೆಸ್ಟ್. ಓಕೆ, ಇಲ್ಲಿ ನಮ್ಗೆ ಇಷ್ಟು ಗೊತ್ತಿದ್ರೆ ಸಾಕು. ಓಕೆ, ನೆಕ್ಸ್ಟ್ ನಾವಿಲ್ಲಿ ನೋಡ್ತೀವಿ ಪೆರುವಿಯನ್ ಗವರ್ನಮೆಂಟ್. ಆಕ್ಚುಲಿ ಏನಾಗುತ್ತೆ, ಈ ಸೌತ್ ಅಮೆರಿಕಾದಲ್ಲಿ ರಬ್ಬರ್ ಪ್ಲಾಂಟೇಶನ್, ಆ ಪ್ಲಾಂಟೇಶನ್, ಅಥವಾ ನಾವಿಲ್ಲಿ ಜಾಸ್ತಿ ಟ್ರೀ ಕಟ್ ಮಾಡಿ ಡಿಫಾರೆಸ್ಟೇಷನ್ ಮಾಡಿ ವ್ಯಾಪಾರ ಮಾಡ್ತಿರ್ತಾರೆ. ಅದರಿಂದ ಈ ಕಮ್ಯುನಿಟಿ ಏನಾಗುತ್ತೆ, ಇಲ್ಲಿ ಇವ್ರ ಹ್ಯಾಬಿಟೇಟ್ ಲಾಸ್ ಆಗಿ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ, ಸೊ ಮೇನ್ ಸೊಸೈಟಿಗೆ ಇವ್ರೇನ್ ಕಾಂಟ್ಯಾಕ್ಟ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಹೀಗಾಗಿ ಸಪೋಸ್ ಈ ಕಮ್ಯುನಿಟಿಯಲ್ಲಿ ಏನಾದ್ರು ಡಿಸೀಸಸ್ ಇದ್ರೆ ಸೊ ಮೇನ್ ಕಮ್ಯುನಿಟಿಲಿ ಇವ್ರೇನು ಕಾಂಟ್ಯಾಕ್ಟ್ ಬಂದ್ರೆ ಇವು ಡಿಸೀಸಸ್ ಏನಾಗ್ತಾವೆ, ಈಗ ಸ್ಪ್ರೆಡ್ ಆಗಿ ಮೇನ್ ಸೊಸೈಟಿ ಮೇನ್ ಸ್ಟೇಯಲ್ಲಿ ಬರಬಹುದು ಚಾನ್ಸಸ್ ಇರುತ್ತೆ ಅಂತೇಳಿ ಏನ್ ಹೇಳ್ತಾರೆ, ಇವರಿಂದ ಈ ಕಾಂಟ್ಯಾಕ್ಟ್ ನ ಮಾಡ್ಸಕ್ ಬಿಡೋದಿಲ್ಲ. ಓಕೆ, ನೆಕ್ಸ್ಟ್ ಮೇಳಪೆಟ್ಟ ಫೆಸ್ಟಿವಲ್ ಅಂತ ಬರುತ್ತೆ. ಮೇಳಪಟ್ ಫೆಸ್ಟಿವಲ್ ಡೆಡಿಕೇಟೆಡ್ ಟು ಲಾರ್ಡ್ ವಾಸುಕಿ ನಾಗ ಈ ಸೆಲೆಬ್ರೇಟೆಡ್ ಇನ್ ವಿಚ್ ರೀಸನ್? ಆಲ್ರೆಡಿ ಕೊಟ್ಟಿದ್ದಾರೆ ಸಿಗ್ನಿಫಿಕೆನ್ಸ್. ಡೆಡಿಕೇಟೆಡ್ ಟು ಲಾರ್ಡ್ ವಾಸುಕಿ ನಾಗ. ಓಕೆ, ಸೊ ವಾಸುಕಿ ನಾಗನಿಗೆ ಅರ್ಪಿತವಾದ ಮೇಳಪಟ್ ಉತ್ಸವವನ್ನು ಯಾವ ಪ್ರದೇಶದಲ್ಲಿ ಆಚರಿಸಲಾಗುತ್ತದೆ? ಓಕೆ, ಆನ್ಸರ್ ಏನಂದ್ರೆ ಭದ್ರೇವಾರ್, ಜಮ್ಮು ಕಾಶ್ಮೀರ್, ಈ ಒಂದು ರೀಸನ್ ಅಲ್ಲಿ ಇದನ್ನ ಸೆಲೆಬ್ರೇಟ್ ಮಾಡ್ತಾರೆ. ಈ ಒಂದು ಫೆಸ್ಟಿವಲ್ ಡೆಡಿಕೇಟೆಡ್ ಟು ಲಾರ್ಡ್ ವಾಸುಕಿ. ಓಕೆ, ವಾಸುಕಿ ನಾಗ. ಓಕೆ, ನಾವಿಲ್ಲಿ ನೋಡ್ತೀವಿ ಇದ್ರ ಸಿಗ್ನಿಫಿಕೆನ್ಸ್ ಅಷ್ಟೇ. ಫಸ್ಟ್ ಸೆಲೆಬ್ರೇಟೆಡ್ ಬೈ ಕಿಂಗ್ ನಾಗಪಾಲ ಇನ್ 16th century. ಇದ್ರ ಹಿಸ್ಟಾರಿಕಲ್ ಸಿಗ್ನಿಫಿಕೆನ್ಸ್ ನೋಡ್ಬೇಕಂದ್ರೆ ಹಿಸ್ಟಾರಿಕಲ್. ಓಕೆ, ಸೊ ನೆಕ್ಸ್ಟ್ ಇದು ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ನೋಡ್ತೀವಿ. ಓಕೆ, ಕೈಲಾಸ ಯಾತ್ರಾ ಫೇಮಸ್ ಫಾರ್ ಇಲ್ಲಿ ಏನೋ ದಿಕ್ಕೋ ಡ್ಯಾನ್ಸ್ ಅಂತ ಬರುತ್ತೆ, ಸಿಂಬಲೈಸಿಂಗ್ ಹಾರ್ಮನಿ. ಈ ಡ್ಯಾನ್ಸ್ ಇಂಪಾರ್ಟೆಂಟು, ಡ್ಯಾನ್ಸ್. ನೆಕ್ಸ್ಟ್ ಇಲ್ಲಿ ಏನೇನು ಇಂಪಾರ್ಟೆಂಟು? ಮೇಳಪಟ್ ಫೆಸ್ಟಿವಲ್ ಇಂಪಾರ್ಟೆಂಟು. ಇವೆರಡು ಇಂಪಾರ್ಟೆಂಟು. ಇದ್ರ ಜೊತೆಗೆ ಇದನ್ನ ಯಾಕೆ ಮಾಡ್ತಾರೆ? ಓಕೆ, ಸಿಗ್ನಿಫಿಕೆನ್ಸ್ ಡೆಡಿಕೇಟೆಡ್ ಟು ಲಾರ್ಡ್ ವಾಸುಕಿ. ನೆಕ್ಸ್ಟ್ ಯಾವ ಒಂದು ರೀಸನ್ ಬರುತ್ತೆ? ಜಮ್ಮು ಕಾಶ್ಮೀರ್. ಇಲ್ಲಿ 3 ಕಾನ್ಸೆಪ್ಟ್ ಗೊತ್ತಿದ್ರೆ ಇದ್ರ ಬಗ್ಗೆ ಬೇರೆ ಏನು ನೆನ್ಪಿಡಬೇಕಾಗಿಲ್ಲ. ಓಕೆ, ಅಷ್ಟಿದ್ರೆ ಸಾಕಾಗುತ್ತೆ. ಓಕೆ, ವಿ ಡಿಸ್ಕಸ್ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫ್ರಮ್ ಟುಡೇಸ್ ನ್ಯೂಸ್ ಇನ್ ದ ಫಾರ್ಮ್ ಆಫ್ MCQ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಸಿ ಯು ನೆಕ್ಸ್ಟ್ ಸೆಷನ್.